कृष्ण राधिकापते नन्दनन्दना कृष्ण रुक्मिणीपते गरुडवाहना कृष्ण गोपिकापते शरणुमोहना कृष्ण प्रभो सद्गते जय जनार्दना कृष्ण राधिकापते नन्दनन्दना। ಪೂರಿ ಜಗನ್ನಾಥ ರಥಯಾತ್ರಾ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಕದಾಚಿತ್ ಕಾಲಿಂದಿ ತಟ ವಿಪಿನ ಸಂಗೀತ ಜಗನ್ನಾಥನ ರಥಯಾತ್ರೆ ಜಗನ್ನಾಥನ ರಥಯಾತ್ರಾ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಕ್ಷೇತ್ರ ಪೂರಿ ಅತ್ಯಂತ ಪ್ರಸಿದ್ಧವಾದಂತಹ ಪುಣ್ಯಕ್ಷೇತ್ರಗಳು ಸಪ್ತೈತೆ ಮೋಕ್ಷದಾಯಕ ಅಂತ ಹೇಳುವಂತಹ ಆ 7 ಮೋಕ್ಷಪ್ರದವಾದಂತಹ ಪ್ರದೇಶಗಳಲ್ಲಿ ಪ್ರಸಿದ್ಧವಾದಂತಹದ್ದು ಈ ಪೂರಿ ಜಗನ್ನಾಥ. ಜಗನ್ನಾಥನ ರಥಯಾತ್ರಾ ಮಹೋತ್ಸವ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇರುವಂತಹದ್ದಾಗಿದೆ. ನಾವೆಲ್ಲರೂ ಕೂಡ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ನಾವು ವೀಕ್ಷಿಸುತ್ತಿದ್ದೇವೆ. ಒಂದು ರಥದಲ್ಲಿ ಬಲಭದ್ರ, ಮತ್ತೊಂದರಲ್ಲಿ ಸ್ವಾಮಿ ಜಗನ್ನಾಥ, ನಂತರದಲ್ಲಿ ಸುಭದ್ರೆ. ಇವ ಮೂವರೂ ಕೂಡ ಲೋಕ ಕಲ್ಯಾಣವನ್ನು ಕಾಂಕ್ಷಿಸುತ್ತಾ ಈ ರಥಯಾತ್ರಾ ಮಹೋತ್ಸವವನ್ನು ಪಡೆದುಕೊಳ್ತಕ್ಕಂಥದ್ದು. ಜಗನ್ನಾಥ ನಮ್ಮೆಲ್ಲರ ಕಣ್ಗಳಿಗೆ ಗೋಚರನಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ಕದಾಚಿತ್ ಕಾಲಿಂದಿ ತಟ ವಿಪಿನ ಸಂಗೀತ ಕರವೋ ಮುದಾಭೀರಿ ನಾರೀ ವದನ ಕಮಲಾಸ್ವಾದ ಮಧುಪಃ ರಮಾ ಶಂಭು ಬ್ರಹ್ಮಂ ಅಮರಪತಿ ಗಣೇಶಾರ್ಚಿತ ಪದೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಜಗನ್ನಾಥ ಸ್ವಾಮಿ ನಮ್ಮೆಲ್ಲರ ಕಣ್ಗಳಿಗೆ ಗೋಚರನಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ರಮಾ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಇಂದ್ರ, ಗಣೇಶ ಮೊದಲಾದಂಥವರು ಆ ಜಗನ್ನಾಥನ ಪಾದಪದ್ಮಗಳನ್ನು ಆರಾಧಿಸುತ್ತಿದ್ದಾರೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಭಗವಂತ ಸ್ವಾಮಿ ಶ್ರೀಕೃಷ್ಣ ವೇಣುನಾದವನ್ನು ಮಾಡ್ತಾ ಇರತಕ್ಕಂತಹದ್ದು. ಅದರಿಂದ ಎಲ್ಲರೂ ಕೂಡ ಬಹಳ ಆನಂದದಿಂದ ಉತ್ಸವದಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು. ಲಕ್ಷಶಃ ಜನರು ಈ ವಿಶಿಷ್ಟವಾದಂತಹ ಉತ್ಸವಕ್ಕಾಗಿ ಪೂರಿ ಕ್ಷೇತ್ರವನ್ನು ಸೇರಿದಂಥವರಾಗಿದ್ದಾರೆ. ಭುಜೆ ಸವ್ಯೆ ವೇಣುಂ ಶಿರಸಿ ಶಿಖಿಪಿಚ್ಛಂ ಕಟಿತಟೆ ದುಕೂಲಂ ನೇತ್ರಾಂತೆ ಸಹಚರ ಕಟಾಕ್ಷಂ ವಿದಧತೆ ಸದಾ ಶ್ರೀಮದ್ ವೃಂದಾವನ ವಸತಿ ಲೀಲಾ ಪರಿಚಯೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ ಎಂಬುದಾಗಿ ಆ ಜಗನ್ನಾಥ ಸ್ವಾಮಿಯ ದರ್ಶನ ನಮ್ಮೆಲ್ಲರಿಗಾಗಲಿ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರತಿ ಸಂವತ್ಸರವೂ ಕೂಡ ಆಷಾಢ ಶುದ್ಧ ದ್ವಿತೀಯ ದಿನದಂದು ಈ ಉತ್ಸವ ರಥಯಾತ್ರಾ ಪ್ರಾರಂಭವಾಗ್ತಕ್ಕಂತಹದ್ದು. ಅತ್ಯಂತ ಭಕ್ತಿಯಿಂದ ಭಕ್ತರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ. ಬಹಳ ದೂರದಿಂದ ಬರ್ತಾರೆ. ಬೇರೆ ವಿದೇಶಗಳಿಂದಲೂ ಕೂಡ ಭಕ್ತರು ಈ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳತಕ್ಕಂತಹದ್ದು. ಕೇವಲ ಹಿಂದೂ ಜನರು ಅಂತಲ್ಲ, ಎಲ್ಲ ಮತಸ್ಥರಿಗೂ ಕೂಡ ಈ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ ಆ ಜಗದೊಡೆಯ ಕಲ್ಪಿಸಿಕೊಟ್ಟಿದ್ದಾನೆ. ಹಾಗಾಗಿ ಅವನು ಜಗನ್ನಾಥನಾಗಿದ್ದಾನೆ, ಸಮಸ್ತ ಜಗತ್ತಿಗೆ ನಾಥ ಒಡೆಯ. ಅಂತಹ ಆ ಜಗನ್ನಾಥನ ರಥಯಾತ್ರಾ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯ ಸೌಹಾರ್ದತೆಯಿಂದ ಆ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಜಾಂಗಟೆಯನ್ನು ಬಾರಿಸುತ್ತಾ ಆ ಸ್ವಾಮಿಯ
ದಿವ್ಯವಾದಂತಹ ತತ್ವವನ್ನು, ಸರ್ವೋತ್ತಮತ್ವವನ್ನು ಸರ್ವತ್ರ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಭಕ್ತರು. ಒಡಲು ಜಾಗಟೆಯ ಮಾಡಿ ನುಡಿವ ನಾಲಿಗೆಯ ಪಿಡಿದು ಬಿಡದೆ ಢಣ ಢಣ ಎಂದು ಹೊಡೆದು ಚಪ್ಪಾಳಿ ಕೂತ ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠಲನೆ ಪರದೈವವೆಂದು ಜಗನ್ನಾಥ ಸ್ವಾಮಿಯೇ ಪರದೈವ ಅನ್ನುವ ವಿಚಾರವನ್ನು ನಾವು ಲೋಕದಲ್ಲಿ ಸಾರಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಂತಹ ವಿಶಿಷ್ಟವಾದಂತಹ ಉತ್ಸವ ನಮ್ಮೆಲ್ಲರ ಮನಸ್ಸಿಗೆ ಮುದವನ್ನು ನೀಡತಕ್ಕಂತಹ ಉತ್ಸವವಾಗಿದೆ. ಮಹಾಂಬೋಧೆ ಸ್ಥಿರೆ ಕನಕ ರುಚಿರೆ ನೀಲ ಶಿಖರೆ ವಸನ್ ಪ್ರಾಸಾದಾಂತ ಸಹಜ ಬಲಭದ್ರೇಣ ಬಲಿನ ಸುಭದ್ರಾ ಮಧ್ಯಸ್ಥ ಸಕಲ ಸೇವಾ ವಸರತೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಜಗನ್ನಾಥ ಸ್ವಾಮಿ ನಮ್ಮೆಲ್ಲರ ದೃಗ್ಗೋಚರನಾಗಲಿ, ಆ ಸ್ವಾಮಿಯ ದರ್ಶನ ನಮಗೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ಜಗನ್ನಾಥ ಸಾಕ್ಷಾತ್ ಶ್ರೀ ಮಹಾವಿಷ್ಣು, ಅವನೇ ಬಂದಿರುವಂತಹದ್ದು. ಶ್ರೀಕೃಷ್ಣ ವಿಶೇಷವಾಗಿ ತನ್ನ ಈ ಲೋಕದ ಯಾತ್ರೆಯನ್ನು ಮುಗಿಸಿ ಹೋಗುವ ಸಂದರ್ಭದಲ್ಲಿ ಆ ಸ್ವಾಮಿಯ ಹೃದಯ ಎಷ್ಟು ಸುಡಲಿಕ್ಕೆ ಹೋದರೂ ಕೂಡ ಅದು ಸುಡಲಿಲ್ಲ. ಅದು ಅದ್ಭುತವಾಗಿರತಕ್ಕಂತಹ ಶಕ್ತಿ ಸಾಮರ್ಥ್ಯವುಳ್ಳಂತಹದ್ದು. ಅದೇ ಸಮುದ್ರದಲ್ಲಿ ಬಂದಿರುವಂತಹದ್ದಾಗಿದೆ. ಅವನೇ ಆ ಸ್ವಾಮಿಯೇ, ಶ್ರೀಕೃಷ್ಣನೇ. ಅವನ ದಿವ್ಯವಾದಂತಹ ತೇಜಸ್ಸು ಸಮುದ್ರದಲ್ಲಿ ಬಂದಿರತಕ್ಕಂತಹದ್ದು. ಮಹಾರಾಜ ಅದನ್ನು ತಿಳಿದುಕೊಳ್ಳತಕ್ಕಂತಹದ್ದು. ಅವನನ್ನು ದಿವ್ಯವಾದಂತಹ ಮಂದಿರ ನಿರ್ಮಾಣವನ್ನು ಮಾಡಿ ಇರಿಸ್ತಕ್ಕಂತಹದ್ದು. ಅದರಲ್ಲಿಯೂ ಕೂಡ ಆ ಮೂರ್ತಿಗಳ ಕೆತ್ತನೆ ಅದ್ಭುತವಾಗಿರುವಂತಹದ್ದು. ಪ್ರತಿ ವರ್ಷವೂ ಕೂಡ ಒಂದೊಂದು ವಿಧವಾದ ರೀತಿಯಲ್ಲಿ ನಾವು ನೋಡ್ತೇವೆ. ಅತ್ಯಂತ ಎತ್ತರವಾಗಿರ್ತಕ್ಕಂತಹ ರಥಗಳು, ರಥದ ನಿರ್ಮಾಣವನ್ನು ಪ್ರತಿ ಸಂವತ್ಸರವೂ ಕೂಡ ಮಾಡ್ತಕ್ಕಂತಹದ್ದು. ಹೀಗೆ ನೂತನ ರಥದ ಸಿದ್ಧತೆಯನ್ನು ಮಾಡಿ ಅದರಲ್ಲಿ ಕುಳ್ಳಿರಿಸಿ ಆ ಯಾತ್ರೆಯನ್ನು ನಡೆಸ್ತಕ್ಕಂತಹದ್ದು. ಅದ್ಭುತವಾದಂತಹ ಯಾತ್ರೆ ಅದೇ ಜಗನ್ನಾಥ ರಥಯಾತ್ರೆ. ಇದು ಸ್ವಾಮಿಯ ದಿವ್ಯವಾದಂತಹ ರಥಯಾತ್ರೆ ಆರಂಭಗೊಂಡಿದೆ. ಇದು ಗುಂಡಿಚ ಆಲಯದ ತನಕ ನಡೆಯತಕ್ಕಂತಹದ್ದು. ಸುಮಾರು 3 ಕಿಲೋಮೀಟರ್ ದೂರದಲ್ಲಿರತಕ್ಕಂತಹದ್ದು. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಆರಾಧ್ಯ ದೈವವಾಗಿರ್ತಕ್ಕಂತಹ ಪುರಿ ಜಗನ್ನಾಥನನ್ನು ಶರಣು ಹೊಂದತಕ್ಕಂತಹದ್ದು. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ ಎಂಬುದಾಗಿ ನನ್ನ ಕಣ್ಗಳಿಗೆ ಗೋಚರಿಸಲಿ ಆ ಸ್ವಾಮಿ ಜಗನ್ನಾಥ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಅಂತಹ ದಿವ್ಯವಾಗಿರತಕ್ಕಂತಹ ಉತ್ಸವದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಆತ್ಮೀಯ ವೀಕ್ಷಕರೇ, ನಾವೆಲ್ಲರೂ ಕೂಡ ಭಾಗ್ಯವಂತರು. ಆ ಭಗವಂತನ ಭಕ್ತರಾಗಿದ್ದೇವೆ. ಭಕ್ತರ ವಿಶೇಷವಾದ ಸಮ್ಮರ್ದವನ್ನು ನಾವು ನೋಡ್ತಾ ಇದ್ದೇವೆ. ಭಕ್ತರೆಲ್ಲರೂ ಕೂಡ ಪಾಲ್ಗೊಂಡು ರಥಯಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದನ್ನು ನೋಡುವ ಭಾಗ್ಯ. ಬಲಭದ್ರ ಸ್ವಾಮಿ ಒಂದು ಕಡೆ, ನಂತರದಲ್ಲಿ ಸುಭದ್ರೆ, ಈ ರೀತಿಯಾಗಿ ಶ್ರೀಕೃಷ್ಣ ಅವನೇ ಜಗನ್ನಾಥ. ಇಂತಹ ದಿವ್ಯವಾದಂತಹ ಈ ಮೂವರ ದರ್ಶನವನ್ನು ಪಡೆದುಕೊಳ್ಳುತ್ತಾ 3 ವಿಧವಾದಂತಹ ರಥಗಳು, 3 ರಥದಲ್ಲಿ 3 ವಿರಾಜಿಸುತ್ತಿದ್ದಾರೆ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಈ ಜಗನ್ನಾಥ ಸ್ವಾಮಿಯ ರಥಯಾತ್ರೆ ಅನ್ನುವಂಥದ್ದು ನಡೀತಾ ಇದೆ. ಇಂತಹ ರಥಯಾತ್ರೆಗೆಂದು ನಾನು ಹೋಗ್ತಾ ಇದ್ದೇನೆ. ಬಹಳ ಭಕ್ತಿಯಿಂದ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತೇನೆ. ನಂದಿಘೋಷದಲ್ಲಿ ಸ್ವಾಮಿ ಜಗನ್ನಾಥ ವಿರಾಜಿಸುತ್ತಿದ್ದರೆ, ಮತ್ತೊಂದು ಕಡೆ ಬಲಭದ್ರ ವಿರಾಜಿಸುತ್ತಿದ್ದಾನೆ. ಮತ್ತೊಂದೆಡೆ ತಾಯಿ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡತಕ್ಕಂಥವಳು ಆ ಶ್ರೀಕೃಷ್ಣ ಪರಮಾತ್ಮನ ತಂಗಿಯಾಗಿರ್ತಕ್ಕಂತಹ ಸುಭದ್ರೆ. ಹೀಗೆ 3 ಕೂಡ ಲೋಕದ ಭದ್ರತೆಯನ್ನು, ಅಂದರೆ ಮಂಗಳವನ್ನು ಉಂಟು ಮಾಡತಕ್ಕಂತಹ ಕಾರ್ಯ ಇದು ರಥಯಾತ್ರೆ ಅನ್ನತಕ್ಕಂಥದ್ದು. ಇಂತಹ ರಥಯಾತ್ರೆ ಕೇವಲ ಪೂರಿ ಕ್ಷೇತ್ರದಲ್ಲ, ವಿಶೇಷವಾಗಿರತಕ್ಕಂತಹ ಆ ಸ್ವಾಮಿಯ ಮಹಿಮೆ ಎಲ್ಲೆಲ್ಲಿ ಹರಡಿದೆಯೋ ಆ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ನಡೆಯತಕ್ಕಂತಹದ್ದಾಗ್ತಿದೆ ರಥಯಾತ್ರೆ. ಇದು 24ನೇ ತಾರೀಕಿನ ತನಕವೂ ಕೂಡ ನಡೆಯತಕ್ಕಂತಹ ವಿಶಿಷ್ಟವಾದಂತಹ ಉತ್ಸವವಾಗಿದೆ. ಇಂತಹ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ನಾವು ಪಡೆದುಕೊಂಡಿದ್ದೇವೆ. ಆ ಭಗವಂತನಿಗೆ, ಆ ಜಗನ್ನಾಥನಿಗೆ ಸ್ನಾನಾದಿಗಳನ್ನು ಮಾಡಿಸಿದಾಗ ಅವನಿಗೆ ಜ್ವರ ಬರುವಂತಹದ್ದು. ಗುಂಡೀಚಿ
ಗುಂಡೀಚ ಆ ಆಲಯದಲ್ಲಿ 7 ದಿನಗಳ ಕಾಲ ವಾಸವನ್ನು ಮಾಡ್ತಕ್ಕಂತಹದ್ದು. ಪುನಃ ತಿರುಗಿ ಆ ಸ್ವಾಮಿ ತನ್ನ ದಿವ್ಯವಾದಂತಹ ಸ್ಥಾನಕ್ಕೆ ಬರತಕ್ಕಂತಹದ್ದು ರಥದ ಮುಖಾಂತರ. ಪುನಃ ಆಲಯದ ಪ್ರವೇಶವನ್ನು ಮಾಡತಕ್ಕಂತಹದ್ದು ನೀಲಾದ್ರಿಯ ಉತ್ಸವ ಅಂತ ಹೇಳ್ತಾರೆ. ಹೀಗೆ ಅದ್ಭುತವಾದ ರೀತಿಯಲ್ಲಿ ರಥಯಾತ್ರಾ ಮಹೋತ್ಸವ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಭಕ್ತರೆಲ್ಲರೂ ಕೂಡ ಜಗನ್ನಾಥನನ್ನು ಕೊಂಡಾಡುತ್ತಿದ್ದಾರೆ. ನಾವೆಲ್ಲರೂ ಕೂಡ ಈ ವಿಶಿಷ್ಟವಾದಂತಹ ಉತ್ಸವದಲ್ಲಿ ಭಾಗಿಗಳಾಗುತ್ತಾ ಜಗನ್ನಾಥನ ದಿವ್ಯವಾದ ಲೀಲೆಗಳನ್ನು ಮನಸ್ಸಿಗೆ ತಂದುಕೊಳ್ತಾ ಇದ್ದೇವೆ. ಕೃಪಾ ಪಾರಾವಾರ ಸಜಲ ಜಲದ ಶ್ರೇಣಿ ರುಚಿರೋ ರಮಾವಾಣಿ ರಾಮಸ್ಫುರದಮಲ ಪಂಕೇರುಹಮುಖ ಸುರೇಂದ್ರೈರಾರಾಧ್ಯ ಶ್ರುತಿಗಣಶಿಖಾ ಗೀತಚರಿತೋ ಜಗನ್ನಾಥಸ್ವಾಮಿ ನಯನ ಪಥಗಾಮಿ ಭವತು ಮೇ. ಶ್ರುತಿಗಳ ಸಮೂಹದಿಂದ ವಿಶೇಷವಾಗಿ ಆ ಸ್ವಾಮಿಯ ಗುಣಗಾನವನ್ನು ಮಾಡ್ತಕ್ಕಂತಹ ಒಂದು ಸ್ಥಿತಿ ಇರುವಂತಹದ್ದಾಗಿದೆ. ಆ ಭಗವಂತನ ದಿವ್ಯವಾದ ಚರಿತೆಯನ್ನು, ಅವನ ಸರ್ವೋತ್ತಮತ್ವವನ್ನು ಎಲ್ಲ ಶ್ರುತಿಗಳು ಕೂಡ ವಿಶೇಷವಾಗಿ ಗಾನ ಮಾಡ್ತಾ ಇದ್ದಾವೆ. ಸುರೇಂದ್ರರೆಲ್ಲರೂ ಕೂಡ ಸುರೇಂದ್ರರೇ, ಇಂದ್ರ ಮೊದಲಾದಂತಹ ಎಲ್ಲ ದೇವಾದಿ ದೇವತೆಗಳು ಆ ಭಗವಂತನನ್ನು ಆರಾಧಿಸುತ್ತಿದ್ದಾರೆ. ರಮಾವಾಣಿ ರಾಮಸ್ಫುರದ ಅಮಲ ಪಂಕೇರುಹಮುಖ, ಎಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡುತ್ತಾ ಮುಖ ಕಮಲದಿಂದ ಎಲ್ಲರಿಗೂ ಕೂಡ ತನ್ನ ದರ್ಶನ ಭಾಗ್ಯವನ್ನು ನೀಡ್ತಾ ಇರತಕ್ಕಂಥವನಾಗಿದ್ದಾನೆ ಸ್ವಾಮಿ ಜಗನ್ನಾಥ. ಅಂತಹ ಆ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ನಮ್ಮ ಕಣ್ಗಳಿಗೆ ಕಾಣುವಂಥವರಾಗಲಿ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಜಗನ್ನಾಥಾಯ ನಮಃ. ನವನೀತ ಚೋರ ನಮೋ ನಮೋ, ನವನೀತ ಚೋರ ನಮೋ ನಮೋ, ನವ ಮಹಿಮಾ ನವ ನಮೋ ನಮೋ, ನವನೀತ ಚೋರ ನಮೋ ನಮೋ, ನವ ಮಹಿಮಾ ನವ ನಮೋ ನಮೋ, ನವನೀತ ಚೋರ ನಮೋ ನಮೋ. ಹರಿನಾರಾಯಣ ಕೇಶವಾಚ್ಯುತ ಕೃಷ್ಣ, ನರಸಿಂಹ ವಾಮನ ನಮೋ ನಮೋ, ಹರಿನಾರಾಯಣ ಕೇಶವಾಚ್ಯುತ ಕೃಷ್ಣ, ನರಸಿಂಹ ವಾಮನ ನಮೋ ನಮೋ, ಮುರಹರ ಪದ್ಮನಾಭ ಮುಕುಂದ ಗೋವಿಂದ, ಮುರಹರ ಪದ್ಮನಾಭ ಮುಕುಂದ ಗೋವಿಂದ, ನರನಾರಾಯಣ ನಮೋ ನಮೋ, ಮುರಹರ ಪದ್ಮನಾಭ ಮುಕುಂದ ಗೋವಿಂದ, ನರನಾರಾಯಣ ನಮೋ ನಮೋ. ನಿಗಮಗೋಚರ ವಿಷ್ಣು ನೀರಜಾಕ್ಷ ವಾಸುದೇವಾ, ನಗಧರ ನಂದ ಗೋಪ ನಮೋ ನಮೋ, ನಿಗಮಗೋಚರ ವಿಷ್ಣು ನೀರಜಾಕ್ಷ ವಾಸುದೇವಾ, ನಗಧರ ನಂದ ಗೋಪ ನಮೋ ನಮೋ, ತ್ರಿಗುಣಾತೀತ ದೇವ ತ್ರಿವಿಕ್ರಮ ದ್ವಾರಕ, ನಗರಾಧಿನಾಯಕ ನಮೋ ನಮೋ,
ತ್ರಿವಿಕ್ರಮದ್ವಾರಕ ನಗರಾಧಿನಾಯಕ ನಮೋ ನಮೋ ನವನೀತ ಚೋರ ನಮೋ ನಮೋ ನವ ಮಹಿಮಾ ನವ ನಮೋ ನಮೋ ನವನೀತ ಚೋರ ನಮೋ ನಮೋ ವೈಕುಂಠ ರುಕ್ಮಿಣಿ ವಲ್ಲಭ ಚಕ್ರಧರ ನಾಗೇಶವಂದಿತ ನಮೋ ನಮೋ ವೈಕುಂಠ ರುಕ್ಮಿಣಿ ವಲ್ಲಭ ಚಕ್ರಧರ ನಾಗೇಶವಂದಿತ ನಮೋ ನಮೋ ಶ್ರೀಕರ ಗುಣನಿಧಿ ಶ್ರೀ ವೆಂಕಟೇಶ್ವರ ಶ್ರೀಕರ ಗುಣನಿಧಿ ಶ್ರೀ ವೆಂಕಟೇಶ್ವರ ನಾಗಜನನುತ ನಮೋ ನಮೋ ಶ್ರೀಕರ ಗುಣನಿಧಿ ಶ್ರೀ ವೆಂಕಟೇಶ್ವರ ನಾಗಜನನುತ ನಮೋ ನಮೋ ನವನೀತ ಚೋರ ನಮೋ ನಮೋ ನವ ಮಹಿಮಾ ನವ ನಮೋ ನಮೋ ನವನೀತ ಚೋರ ನಮೋ ನಮೋ ಎಂಬುದಾಗಿ ಆ ಕೃಷ್ಣನ ಲೀಲೆಗಳನ್ನು ಕೊಂಡಾಡುತ್ತಾ ಅದ್ಭುತವಾದ ರೀತಿಯಲ್ಲಿ ಜಗನ್ನಾಥ ಸ್ವಾಮಿಯ ರಥಯಾತ್ರಾ ಮಹೋತ್ಸವವನ್ನು ನೆರವೇರಿಸಿಕೊಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವನ ಲೀಲೆಗಳನ್ನು ನಾವು ತಿಳಿದುಕೊಳ್ತಾ ಇದ್ದೇವೆ. ನವೈ ಪ್ರಾರ್ಥ್ಯಂ ರಾಜ್ಯಂ ನ ಚ ಕನಕತಾಂ ಭೋಗ ವಿಭವಂ ನ ಯಾಚೇಹಂ ರಮ್ಯಾಂ ನಿಖಿಲ ಜನ ಕಾಮ್ಯಾಂ ವರವಧೂಂ ಸದಾ ಕಾಲೇ ಕಾಲೇ ಪ್ರಮಥಪತಿನ ಗೀತಚರಿತೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಲೋಕದಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ವಿಧ ವಿಧವಾದಂತಹ ಭೋಗ ವಿಲಾಸಗಳು ಬೇಕು ಅಂತ. ಆದರೆ ಜಗದೊಡೆಯ ಸ್ವಾಮಿ ಜಗನ್ನಾಥ ನವೈ ಪ್ರಾರ್ಥ್ಯಂ ರಾಜ್ಯಂ, ರಾಜ್ಯವನ್ನೇ ನಿನ್ನನ್ನು ಪ್ರಾರ್ಥಿಸುವುದಿಲ್ಲ, ಅಥವಾ ಧನ ಕನಕಾದಿಗಳನ್ನು ಪ್ರಾರ್ಥಿಸುವುದಿಲ್ಲ, ಭೋಗ ವೈಭೋಗವನ್ನು ಪ್ರಾರ್ಥಿಸುವುದಿಲ್ಲ, ಸುಂದರವಾದಂತಹ ಪತ್ನಿ ಬೇಕು, ವಧು ಬೇಕು ಅನ್ನುವುದನ್ನು ಕೂಡ ನಾನು ಪ್ರಾರ್ಥಿಸುವುದಿಲ್ಲ. ನಿಖಿಲ ಜನರಿಗೆ ಕಾಮ್ಯಳಾಗಿರ್ತಕ್ಕಂಥವಳು, ಅಂತಹ ಎಲ್ಲ ಜನರು ಕೂಡ ಇಷ್ಟಪಡ್ತಕ್ಕಂತಹದ್ದು ಸುಂದರವಾದಂತಹ ವಧು ಸಿಗಬೇಕು ಅಂತ ಅದನ್ನು ಕೂಡ ಕೇಳುವುದಿಲ್ಲ. ಕಾಲ ಕಾಲದಲ್ಲಿ ಪ್ರಮಥಪತಿಗಳು ನಿನ್ನ ದಿವ್ಯವಾದಂತಹ ಚರಿತೆಯನ್ನು ಕೊಂಡಾಡ್ತಾ ಇರ್ತಾರೆ. ಅಂತಹ ಹೇ ಸ್ವಾಮಿ, ನೀನು ನನ್ನ ಕಂಗಿಗೆ, ನಿನ್ನ ದರ್ಶನ ನನ್ನ ಕಣ್ಗಳಿಗಾದರೆ ಸಾಕು, ನಾನು ನಿನ್ನನ್ನು ನೋಡಿದರೆ ಸಾಕು, ನಿನ್ನ ಮಹಿಮೆಯನ್ನು ತಿಳಿದುಕೊಂಡರೆ ಸಾಕು, ಅದನ್ನು ನಾನು ಪ್ರಾರ್ಥಿಸುತ್ತಿದ್ದೇನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೇ ಸ್ವಾಮಿ ಜಗನ್ನಾಥ, ನಯನ ಪಥಗಾಮಿ ಆಗು ಎಂಬುದಾಗಿ ಆ ಸ್ವಾಮಿಯನ್ನು ಪ್ರಾರ್ಥಿಸುವಂತಹದ್ದು ದಿವ್ಯವಾದಂತಹ ಚರಿತ್ರ. ಆ ಜಗನ್ನಾಥ ಸ್ವಾಮಿಯ ಚರಿತ್ರೆ, ಅವನ ಕೃಪೆ ಅಪಾರವಾಗಿರ್ತಕ್ಕಂಥದ್ದು. ನೀಲಮಾಧವ ಎಂಬುದಾಗಿಯೂ ಕೂಡ ಅವನನ್ನು ಕರೆಯತಕ್ಕಂತಹದ್ದು. ಲೋಕ ಕಲ್ಯಾಣಾರ್ಥವಾಗಿ ಆ ಸ್ವಾಮಿಯನ್ನು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಲೋಕ ಸಮಸ್ತ ಸುಖಿನೋ ಭವಂತು ಎಂಬುದಾಗಿ ಅವನಲ್ಲಿ ನಮ್ಮ ಪ್ರಾರ್ಥನೆ ಹೇಗಿರಬೇಕು? ಹರತ್ವಂ ಸಂಸಾರಂ ಧೃತತರಮಸಾರಂ ಸುರಪತೆ, ಹರತ್ವಂ ಪಾಪಾನಾಂ ವಿತತಿಮಪರಾಂ ಯಾದವಪತೆ. ಅಹೋ ದೀನಾನಾಥಂ ನಿಹಿತಮಚಲಂ ನಿಶ್ಚಿತಪದಂ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಈ ಸಂಸಾರವನ್ನು ದೂರ ಮಾಡು ಜಗದೊಡೆಯ ಜಗನ್ನಾಥ,
ಧೃತತರಂ ಅಸಾರಂ, ಈ ಸಂಸಾರ ಎಂಥದ್ದು, ಬಹಳ ಅನಿಶ್ಚಯವಾಗಿರ್ತಕ್ಕಂಥದ್ದು, ಸಾರರಹಿತವಾಗಿರ್ತಕ್ಕಂಥದ್ದು. ಇಂತಹ ಸಾರರಹಿತವಾದಂತಹ ಸಂಸಾರವನ್ನು ಸುರಪತೆ ಜಗನ್ನಾಥ ದೂರ ಮಾಡಿ ನಮ್ಮನ್ನು ಉದ್ಧರಿಸು, ಸಂಸಾರ ಸಾಗರದಿಂದ ಮೇಲೆತ್ತು ಎಂಬುದಾಗಿ ಪ್ರಾರ್ಥಿಸುವಂಥದ್ದು. ಭಕ್ತರ ಅಪಾರವಾಗಿರ್ತಕ್ಕಂತಹ ಸಮ್ಮರ್ದವನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲಿ ನೋಡಿದರೂ ಅಲ್ಲಿ ಆ ಭಗವಂತನ, ಜಗನ್ನಾಥನ ಭಕ್ತರೇ ತುಂಬಿರುವಂಥದ್ದು. ಅಂತಹ ಭಕ್ತರ ದರ್ಶನವನ್ನು ಪಡೆದುಕೊಳ್ಳುವ ಭಾಗ್ಯವನ್ನು ನಾವು ಪಡೆದುಕೊಂಡಿದ್ದೇವೆ. ಹರತ್ವಂ ಪಾಪಾನಾಂ ವಿತತಿಂ ಅಪರಾಂ ಯಾದವಪತೆ, ಹೇ ಯಾದವಪತೆ ಕೃಷ್ಣ ಜಗನ್ನಾಥ, ಪಾಪಗಳ ಒಂದು ಸಮೂಹವೇ ಸರಮಾಲೆಯೇ ಇರುವಂತಹದ್ದಾಗಿದೆ. ಅಂತಹ ಆ ಸರಮಾಲೆಯನ್ನು ದೂರ ಮಾಡು, ಪಾಪಗಳನ್ನು ಪರಿಹರಿಸು, ಪಾಪಗಳನ್ನು ದೂರ ಮಾಡು. ಅನಾಥನಾದಂತಹ ದೀನನಾಗಿರ್ತಕ್ಕಂತಹ ನನ್ನನ್ನು ರಕ್ಷಿಸು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ನಿಹಿತ ಮಚಲಂ ನಿಶ್ಚಿತ ಪದಂ, ದೀನರಿಗೆ, ಅನಾಥರಿಗೆ ಎಲ್ಲರಿಗೂ ಕೂಡ ರಕ್ಷಕನಾದಂಥವನು ನೀನಾಗಿದ್ದೀಯ. ನಿನ್ನ ಪಾದಪದ್ಮಗಳನ್ನು ಆರಾಧಿಸುತ್ತಿದ್ದೇನೆ ಹೇ ಜಗನ್ನಾಥ. ಪ್ರಭೋ ರಕ್ಷಮಾಂ ರಕ್ಷ, ಪಾಹಿ ಮಾಂ ಪಾಹಿ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಪರಬ್ರಹ್ಮ ಪೀಡ ಕುವಲಯದಲೋತ್ಫುಲ್ಲ ನಯನ ನಿವಾಸಿ ನೀಲಾದ್ರೌ ನಿಹಿತ ಚರಣೋನಂತ ಶಿರಸಿ ರಸಾನಂದೋ ರಾಧಾ ಸರಸ ವಪುರಾಲಿಂಗನ ಸುಖೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ನಾವು ಮಾಡಿರ್ತಕ್ಕಂತಹ ಎಲ್ಲ ಕರ್ಮಗಳನ್ನು ಕೂಡ ವಿಶೇಷವಾಗಿ ಕೃಷ್ಣನಲ್ಲಿ ಅರ್ಪಿಸಬೇಕು ಅಂತ ಕೃಷ್ಣ ತಿಳಿಸಿದ್ದಾನೆ. ಆ ಕೃಷ್ಣನೇ, ಆ ಪರಬ್ರಹ್ಮನೇ, ಕೃಷ್ಣನೇ ಜಗದ್ಗುರು ಆಗಿರ್ತಕ್ಕಂಥವನು. ಕೃಷ್ಣಂ ಒಂದೇ ಜಗದ್ಗುರು, ಅಂತಹ ಜಗತ್ತಿಗೆ ಗುರು ಒಡೆಯ ನಾಥ ಅವನೇ ಜಗನ್ನಾಥ, ಶ್ರೀ ಮಹಾವಿಷ್ಣು, ಶ್ರೀಕೃಷ್ಣ ಪರಮಾತ್ಮ. ಅಂತಹ ಆ ಸ್ವಾಮಿ ನೀಲಾದ್ರಿಯಲ್ಲಿ ವಾಸ ಮಾಡ್ತಕ್ಕಂಥವನಾಗಿದ್ದಾನೆ. ಅಂತಹವನ ಪಾದಪದ್ಮಗಳನ್ನು ಆಶ್ರಯಿಸುವ ಭಾಗ್ಯ ಇದು ರಥಯಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಭಕ್ತರಾದ ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ರಥಯಾತ್ರಾ ಮಹೋತ್ಸವ ಕಾರ್ಯಕ್ರಮ ಬಲರಾಮ ಸುಭದ್ರೆಯಿಂದ ಕೂಡಿರತಕ್ಕಂತಹ ಕೃಷ್ಣ ಪರಮಾತ್ಮ ಅವನೇ ಜಗನ್ನಾಥ, ಜಗತ್ತಿಗೆಲ್ಲ ಒಡೆಯನಾಗಿರ್ತಕ್ಕಂಥವನು. ಅಂತಹ ಆ ಜಗನ್ನಾಥ ನಮ್ಮೆಲ್ಲರ ಕಣ್ಗಳಿಗೆ ಕಾಣಲಿ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ರಥಾರೂಢೋ ಗಚ್ಚನ್ ಪಥಿ ಮಿಲಿತ ಭೂದೇವ ಪಟಲೈ, ಬ್ರಾಹ್ಮಣರ ಸಮೂಹವೇ ಇರುವಂತಹದ್ದಾಗಿದೆ ಮಾರ್ಗ ಮಧ್ಯದಲ್ಲಿ. ಭೂಸುರರು ಅಂತ ಹೇಳ್ತಾರೆ. ಭೂದೇವ ಪಟಲದಿಂದ ಯಾವಾಗಲೂ ಕೂಡ ಆ ರಥಯಾತ್ರಾ ಅನ್ನತಕ್ಕಂಥದ್ದು ಸುಶೋಭಿಸ್ತಾ ಇರ್ತದೆ. ಸ್ತುತಿ ಪ್ರಾದುರ್ಭಾವಂ ಪ್ರತಿಪದಮುಪಾಕರ್ಣ್ಯ ಸದಯ, ದಯಾ ಸಹಿತನಾದಂಥವನಾಗಿ ಆ ಭಕ್ತರು ಮಾಡುವಂತಹ ಸ್ತುತಿಯನ್ನು ಕೇಳುತ್ತಾ ಕೇಳುತ್ತಾ ಆನಂದದಿಂದ ಪರವಶನಾಗ್ತಾ ಇದ್ದಾನೆ. ದಯಾ ಸಿಂಧು ಅವನು. ದಯಾ ಸಿಂಧುರ್ಬಂಧು ಸಕಲ ಜಗತಾಂ ಸಿಂಧು ಸುತಯಾ, ಸಮಸ್ತ ಲೋಕಕ್ಕೆಲ್ಲ ದಯಾ ಸಿಂಧು ಅವನೇ ಬಂಧು. ಅಂತಹ ಆ ಅವನು ಸಿಂಧು ಸುತಯ ಲಕ್ಷ್ಮೀ ಸಹಿತನಾಗಿ ನಮ್ಮೆಲ್ಲರ ಕಣ್ಗಳಿಗೆ ಕಾಣಿಸಲಿ, ಆ ಸ್ವಾಮಿಯ ದಿವ್ಯವಾದ ದರ್ಶನ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಕೃಪಾ ಪಾರಾವಾರಃ ಸಜಲ ಜಲದ ಶ್ರೇಣಿ ರುಚಿರೋ ರಮಾವಾಣಿ ಸೋಮಸ್ಫುರದಮಲ ಪದ್ಮೋದ್ಭವ ಮುಖೈಃ ಸುರೇಂದ್ರೈರಾರಾಧ್ಯಃ ಶ್ರುತಿಗಣಶಿಖಾ ಗೀತಚರಿತಃ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಕೃಪಾ ಪಾರಾವಾರನಾಗಿದ್ದಾನೆ. ಪಾರಾವಾರ ಅಂದರೆ ಸಮುದ್ರ, ಕೃಪಾ ಸಾಗರ, ಜಗದೊಡೆಯ. ಸಜಲ ಜಲದ ಶ್ರೇಣಿ ರುಚಿರ,
ಜಲಸಹಿತವಾದಂತಹ ಮೇಘ ಹೇಗಿದೆ, ಆ ಮೇಘದಂತೆ ನೀಲಮೇಘ ಶ್ಯಾಮನಾಗಿರ್ತಕ್ಕಂಥವನು. ರಮಾವಾಣಿ ಸೋಮ ಸ್ಫುರದಮಲ ಪದ್ಮೋದ್ಭವಮುಖೈ ಸುರೇಂದ್ರೈ ಆರಾಧ್ಯ ರಮಾ ದೇವಿ. ಸರಸ್ವತಿ, ಚಂದ್ರ, ಇಂದ್ರ, ಬ್ರಹ್ಮ ಮೊದಲಾದಂತಹ ಇಂದ್ರಾದಿ ದೇವತೆಗಳಿಂದ ಆರಾಧ್ಯನಾದಂಥವನು. ಸ್ವಾಮಿಯ ಚರಿತೆಯನ್ನು ಎಲ್ಲ ಶ್ರುತಿ ಸ್ಮೃತಿಗಳು ವಿಶೇಷವಾಗಿ ಗಾನ ಮಾಡ್ತಾ ಇದ್ದಾವೆ. ಅಂತಹ ಆ ಜಗನ್ನಾಥ ಸ್ವಾಮಿಯ ರಥಯಾತ್ರೆ ನಡೀತಾ ಇದೆ. ಆ ಜಗನ್ನಾಥ ಸ್ವಾಮಿ ನಮ್ಮೆಲ್ಲರ ಕಣ್ಗಳಿಗೆ ಗೋಚರನಾಗಲಿ, ಅವನ ತತ್ವ ನಮ್ಮ ಜ್ಞಾನಕ್ಕೆ ಬರುವಂತಹದ್ದಾಗಲಿ, ಆ ಭಗವಂತನ ತತ್ವಜ್ಞಾನ ನಮಗೆ ಸಿಗುವಂತಹದ್ದಾಗಲಿ ಎಂಬುದಾಗಿ ಸ್ವಾಮಿಯನ್ನು ಪ್ರಾರ್ಥಿಸುವಂತಹದ್ದು. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಉತ್ಸವ ರಥಯಾತ್ರಾ ಮಹೋತ್ಸವ ಪೂರಿ ಕ್ಷೇತ್ರ. ಅದರಿಂದ ಪ್ರತ್ಯಕ್ಷ ಪ್ರಸಾರವನ್ನು ನಾವು ನೋಡ್ತಾ ಇದ್ದೇವೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ. ಈ 7 ಪ್ರದೇಶಗಳೇನಿದ್ದಾವೆ, ಪುರಿ ಅಂತ ಹೇಳ್ತಾರೆ. ಪುರಿ ಅಂತಂದರೆ ಜಗನ್ನಾಥ ಪುರಿ, ಜಗನ್ನಾಥ ನೆಲೆಸಿರುವಂತಹ ಕ್ಷೇತ್ರ. ಆ ಕ್ಷೇತ್ರದ ದರ್ಶನವೂ ಕೂಡ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡತಕ್ಕಂತಹ, ನಮ್ಮ ಸ್ವರೂಪ ಆನಂದ ಏನಿದೆ ಅದರ ಆವಿರ್ಭಾವಕ್ಕೆ ಅಂದರೆ ಮೋಕ್ಷಕ್ಕೆ ಕಾರಣೀಭೂತವಾದಂತಹದ್ದಾಗ್ತದೆ. ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂತಹ 4 ಕ್ಷೇತ್ರಗಳು ಚಾರ್ಧಾಮ್ ಯಾತ್ರಾ ಅಂತ ಹೇಳ್ತಾರೆ. ಅದರಲ್ಲಿ ವಿಶಿಷ್ಟವಾದಂತಹ ದಿವ್ಯವಾಗಿರ್ತಕ್ಕಂತಹ ದೊಡ್ಡದಾದಂತಹ ಚಾರ್ಧಾಮ್ ಯಾತ್ರದಲ್ಲಿ ಒಂದಾಗಿರುವಂತಹದ್ದು ಪುರಿ ಜಗನ್ನಾಥನ ದರ್ಶನ. ಹೀಗೆ ಆ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳುವ ಭಾಗ್ಯ ಇದು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಸುಭದ್ರ ಬಲರಾಮ ಸಹಿತನಾದ ಜಗನ್ನಾಥ ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೆ ತನ್ನ ದಿವ್ಯವಾದಂತಹ ತತ್ವಜ್ಞಾನವನ್ನು ಉಂಟು ಮಾಡಿಕೊಡ್ತಾ ಇದ್ದಾನೆ. ಅವನನ್ನು ತಿಳಿದುಕೊಳ್ಳುವ ಸೌಭಾಗ್ಯ ಇದು ನಮ್ಮೆಲ್ಲರಿಗೆ ದೊರೆತಂತಹದ್ದಾಗಿದೆ. ಭುಜೆ ಸವ್ಯೆ ವೇಣುಂ ಶಿರಸಿ ಶಿಖಿಪಿಚ್ಛಂ ಕಟಿತಟೆ ದುಕೂಲಂ ನೇತ್ರಾಂತೆ ಸಹಚರ ಕಟಾಕ್ಷಂ ವಿದಧತೆ ಸದಾ ಶ್ರೀಮದ್ ವೃಂದಾವನ ವಸತಿ ಲೀಲಾ ಪರಿಚಯ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಜಗನ್ನಾಥ ಸ್ವಾಮಿ ನಮ್ಮೆಲ್ಲರ ಕಣ್ಗಳ ಮಾರ್ಗಕ್ಕೆ ಸಿಗುವಂತಹವನಾಗಲಿ. ಜಗನ್ನಾಥ ಸ್ವಾಮಿನೇ ನಮೋ ನಮಃ. वीडियो पसंद आया तो जल्दी से लाइक सब्सक्राइब कर दो। जगन्नाथ चक्कानैन जगन्नाथ चक्कानैन लीला चलवारे तू न संभाले तो हमें कौन संभाले। तू न संभाले तो हमें कौन संभाले। ओ मेरी ये नैया है अब तो तेरे हवाले। मेरी ये नैया है अब तो तेरे हवाले। हाँ मेरी ये नैया है अब तो तेरे हवाले। मेरी ये नैया है अब तो तेरे हवाले। ओ तू न संभाले तो हमें कौन संभाले। तू न संभाले तो हमें कौन संभाले। जगन्नाथ चक्कानैन ओ जगन्नाथ चक्कानैन ओ जगन्नाथ चक्कानैन ओ लीला चलवारे तू न संभाले तो हमें कौन संभाले। तू न संभाले तो हमें कौन संभाले। ओ मेरी ये नैया है अब तो तेरे हवाले। मेरी ये नैया है अब तो तेरे हवाले।
संभाले तो हमें कौन संभाले, हाँ तू न संभाले तो हमें कौन संभाले। जगन्नाथ चक्कानयन लीला चलवारे, तू न संभाले तो हमें कौन संभाले, तू न संभाले तो हमें कौन संभाले। ओ मेरी ये नैया है अब तो तेरे हवाले, मेरी ये नैया है अब तो तेरे हवाले, हाँ मेरी ये नैया है अब तो तेरे हवाले, मेरी ये नैया है अब तो तेरे हवाले। ओ तू न संभाले तो हमें कौन संभाले, तू न संभाले तो हमें कौन संभाले। जगन्नाथ चक्कानयन ओ जगन्नाथ चक्कानयन ओ जगन्नाथ चक्कानयन ओ लीला चलवारे, तू न संभाले तो हमें कौन संभाले, तू न संभाले तो हमें कौन संभाले। ओ मेरी ये नैया है अब तो तेरे हवाले, मेरी ये नैया है अब तो तेरे हवाले, मेरी ये नैया है अब तो तेरे हवाले, मेरी ये नैया है अब तो तेरे हवाले। क्योंकि तू न संभाले तो हमें कौन संभाले, तू न संभाले तो हमें कौन संभाले। जगन्नाथ जगन्नाथ चक्कानयन लीला चलवारे, तू न संभाले तो हमें कौन संभाले, हाँ तू न संभाले तो हमें कौन संभाले, तू न संभाले तो हमें कौन संभाले। जगन्नाथ महाप्रभु की जय। वीडियो पसंद आया तो जल्दी से लाइक सब्सक्राइब कर दो। जगन्नाथ चक्कानयन जगन्नाथ चक्कानयन लीला चलवारे, तू न संभाले तो हमें कौन संभाले, तू न संभाले तो हमें कौन संभाले। ओ मेरी ये नैया है अब तो तेरे हवाले, मेरी ये नैया है अब तो तेरे हवाले, हाँ मेरी ये नैया है अब तो तेरे हवाले, मेरी ये नैया है अब। ಉತ್ಸವ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಲಕ್ಷಶಃ ಭಕ್ತರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲೆಡೆಯಲ್ಲಿಯೂ ಕೂಡ ನಾವು ನೋಡ್ತೇವೆ ರಥ ಯಾತ್ರೆ ಅಂತ ಹೇಳಿದಾಗ ಅದು ಪೂರಿ ರಥಯಾತ್ರೆ, ಪೂರಿ ಜಗನ್ನಾಥನ ರಥಯಾತ್ರೆಯೇ ಬಹಳ ಪ್ರಸಿದ್ಧವಾಗಿರುವಂಥದ್ದು. ಉಳಿದೆಡೆಯಲ್ಲಿಯೂ ಕೂಡ ರಥ ಯಾತ್ರೆ ಅನ್ನುವಂಥದ್ದು ನಡೀತಿದೆ, ರಥೋತ್ಸವ ನಡೀತಿದೆ. ರಥಯಾತ್ರೆ ಎಂಬುವಂತಹ ಹೆಸರು ಮಾತ್ರ ಜಗನ್ನಾಥನ ರಥಯಾತ್ರೆಗೆ ಮಾತ್ರ. ಉಳಿದೆಲ್ಲೆಡೆಯಲ್ಲಿಯೂ ಕೂಡ ರಥೋತ್ಸವ ನಡೀತಿದೆ. ರಥೋತ್ಸವದಲ್ಲಿ ರಥದ ವಿಶಿಷ್ಟವಾದಂತಹ ಸೇವೆಯನ್ನು ಮಾಡ್ತಕ್ಕಂತಹದ್ದು. ಜಗದೊಡೆಯ ಸ್ವಾಮಿ ಉತ್ಸವ ಮೂರ್ತಿಯ ರೂಪದಲ್ಲಿ ರಥವಾಧಿರೂಢನಾಗಿ ಎಲ್ಲೆಡೆಯಲ್ಲಿಯೂ ಕೂಡ ರಥೋತ್ಸವವನ್ನು ಪಡೆದರೆ, ಸಾಕ್ಷಾತ್ತು ಜಗನ್ನಾಥ ಸ್ವಾಮಿ, ಬಲಭದ್ರ ಹಾಗೂ ಸುಭದ್ರೆ ಮೂವರು ಯಾರು ದೇಗುಲದ ಒಳಗಡೆ ದಿವ್ಯವಾದಂತಹ ದರ್ಶನವನ್ನು ಭಕ್ತರಿಗೆ ನೀಡ್ತಾರೋ ಆ ಮೂರ್ತಿಗಳೇ ರಥಾಧಿರೂಢರಾಗಿ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ರಥ
ಅಂತಹ ರಥಾಧಿರೂಢರಾಗಿ ಭಕ್ತರ ಮಧ್ಯದಲ್ಲಿ ಬಂದು ಭಕ್ತರನ್ನೆಲ್ಲರನ್ನು ಕೂಡ ಸಂತೋಷಪಡಿಸ್ತಕ್ಕಂತಹ ವೈಭವ ಪೂಜೆಯನ್ನು ಪಡೆದುಕೊಳ್ಳತಕ್ಕಂತಹ ಯಾತ್ರೆ ಏನಾದರೂ ಇದೆ ಅಂದರೆ ಅದು ಪೂರಿಯಲ್ಲಿ ನಡೀತಾ ಇರತಕ್ಕಂತಹ ಜಗನ್ನಾಥ ಸ್ವಾಮಿಯ ರಥಯಾತ್ರೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಉಳಿದೆಡೆಯಲ್ಲಿಯೂ ಕೂಡ ರಥೋತ್ಸವ ನಡೀತಿದೆ. ಗರ್ಭಗುಡಿಯಲ್ಲಿರುವಂತಹ ದೇವರು ಹಾಗೇ ಇರ್ತಾರೆ. ಉತ್ಸವ ಮೂರ್ತಿ ರಥವನ್ನು ಅಧಿರೋಹಿಸಿ ರಥೋತ್ಸವದಲ್ಲಿ ಪಾಲ್ಗೊಳ್ಳತಕ್ಕಂತಹದ್ದು, ಭಕ್ತರು ಅದರಲ್ಲಿ ಪಾಲ್ಗೊಳ್ತಾರೆ. ಆ ರಥ ಒಂದೇ ಆಗಿರ್ತದೆ. ಯಾವಾಗ ರಥೋತ್ಸವ ಆದರೂ ಕೂಡ ಅದೇ ರಥವನ್ನು ಅಧಿರೋಹಿಸುತ್ತಾನೆ. ಆದರೆ ಪೂರಿಯಲ್ಲಿ ನಡೀತಕ್ಕಂತಹ ರಥಯಾತ್ರೆ ಅದ್ಭುತವಾದಂತಹದ್ದು, ಬಹಳ ವಿಶಿಷ್ಟವಾದಂತಹದ್ದು. ಆ ವೈಶಿಷ್ಟ್ಯ ಏನಿದೆ ಅಂತಂದರೆ ಪ್ರತಿ ವರ್ಷವೂ ಕೂಡ ನೂತನ ರಥಗಳ ನಿರ್ಮಾಣವಾಗ್ತದೆ. ರಾಜನ ಆದೇಶದಂತೆ, ಅಧಿಕಾರಿಗಳ ಆದೇಶದಂತೆ 1072 ವೃಕ್ಷ ವಿಶೇಷಗಳನ್ನು ತೆಗೆದುಕೊಂಡು ರಥ ನಿರ್ಮಾಣ ಕಾರ್ಯವನ್ನು ಆರಂಭಿಸುವಂತಹದ್ದು. ಅದನ್ನು 2000 ಎಷ್ಟೋ ಅನೇಕ ಸಂಖ್ಯೆ ಇರುವಂತಹದ್ದಾಗಿದೆ. ಅದರಲ್ಲಿ ವಿಭಜಿಸಿ ಅನೇಕ ಸಾಧನೆಗಳನ್ನು ಸಿದ್ಧಪಡಿಸಿ, ರಥಕ್ಕೆ ಬೇಕಾದಂತಹ ಸಾಧನೆಯನ್ನು ಸಿದ್ಧಪಡಿಸಿ ಅತ್ಯಧಿಕ ಸಂಖ್ಯೆಯಲ್ಲಿ ಜಗನ್ನಾಥನ ರಥದ ನಿರ್ಮಾಣಕ್ಕೆ ಉಪಯೋಗಿಸಿದರೆ, ನಂತರ ಬಲಭದ್ರನ ರಥಕ್ಕೆ ಅದಕ್ಕಿಂತ ಕಡಿಮೆಯ ಸಂಖ್ಯೆಯಲ್ಲಿ ಅಂದರೆ 900 ಹತ್ತಿರ ಆ ಬಲಭದ್ರನ ರಥ ನಿರ್ಮಾಣಕ್ಕೆ ವೃಕ್ಷದ ಸಾಧನೆಗಳನ್ನು, ಆ ವೃಕ್ಷಕ್ಕೆ ಸಂಬಂಧಪಟ್ಟಂತಹ ಕಟ್ಟಿಗೆಯನ್ನು ಉಪಯೋಗಿಸಿದರೆ 500 ಚಿಲ್ಲರೆ ಸುಭದ್ರೆಯ ರಥ ನಿರ್ಮಾಣಕ್ಕಾಗಿ ಉಪಯೋಗಿಸುವಂತಹದ್ದು. ಎಲ್ಲದಕ್ಕಿಂತ ಅಧಿಕವಾಗಿ ಜಗದೊಡೆಯ ಜಗನ್ನಾಥನ ರಥ ನಿರ್ಮಾಣದಲ್ಲಿ ಉಪಯೋಗಿಸುತ್ತಾರೆ. ಹೀಗೆ ಬಹಳ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಆ ವೃಕ್ಷದ ಪ್ರಾಪ್ತಿಯೂ ಕೂಡ ಬಹಳ ಅದ್ಭುತ. ಅದಕ್ಕೂ ಕೂಡ ನಿಯಮಗಳಿರುವಂತಹದ್ದಾಗಿದೆ. ರಥ ನಿರ್ಮಾಣ ಸಂವತ್ಸರದುದ್ದಕ್ಕೂ ಕೂಡ ನಡೀತಾ ಇರ್ತದೆ. ಒಂದು ಕಡೆ ಹಳೆಯ ರಥದ ಅವಶೇಷಗಳನ್ನು ಪ್ರಸಾದತ್ವೇನ ಭಕ್ತರು ಬಂದಂತಹವರು ತೆಗೆದುಕೊಂಡು ಹೋಗ್ತಾರೆ. ನೂತನ ರಥದ ನಿರ್ಮಾಣ ನಡೀತಾ ಇರ್ತದೆ. ಅಲ್ಲಿಯೂ ಕೂಡ ಭಕ್ತರು ಪಾಲ್ಗೊಂಡು ವಿಶೇಷವಾದ ರೀತಿಯಲ್ಲಿ ಆ ಸ್ವಾಮಿಯ ಜಗನ್ನಾಥನ ರಥಯಾತ್ರೆಗೆ ಬರಬೇಕು ಎಂಬುದಾಗಿ ವಿಶೇಷವಾಗಿ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು. ಆ ಸಂಕಲ್ಪವನ್ನು ಸತ್ಯ ಸಂಕಲ್ಪನಾದಂತಹ ಆ ಜಗನ್ನಾಥ ಸ್ವಾಮಿ ಪೂರ್ಣಗೊಳಿಸುತ್ತಾನೆ. ಅವನ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಕಲ್ಪಿಸಿಕೊಡುತ್ತಾನೆ. ಭಕ್ತರು ನಾವು ಕೂಡ ಆ ಜಗನ್ನಾಥನ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾ ವಿಶೇಷವಾಗಿ ಅವನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತಾ ಇದ್ದೇವೆ. ಜಗನ್ನಾಥ ಸ್ವಾಮಿಯ ರಥಯಾತ್ರಾ ಮಹೋತ್ಸವ ಅತ್ಯಂತ ವೈಭವದಿಂದ ನಡೀತಾ ಇರುವಂತಹದ್ದಾಗಿದೆ. ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಅತ್ಯಂತ ವೈಭವದಿಂದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇರತಕ್ಕಂತಹದ್ದು. ಜಗದೊಡೆಯನಿಗೆ ತುಳಸಿಯ ಮಾಲೆಗಳನ್ನು ಅರ್ಪಣೆ ಮಾಡಿದ್ದಾರೆ, ಹೂಮಾಲೆಗಳನ್ನು ಅರ್ಪಣೆ ಮಾಡಿದ್ದಾರೆ. ಭಕ್ತಿಯಿಂದ ಭಗವಂತನಲ್ಲಿ ಭಜನೆಯನ್ನು ಸಲ್ಲಿಸುತ್ತಿದ್ದಾರೆ. ವೇದ ಪಂಡಿತರು ವೇದಮಂತ್ರಗಳ ಪಾರಾಯಣವನ್ನು ಮಾಡುತ್ತಿದ್ದಾರೆ. ಅಂತಹ ಅದ್ಭುತವಾದಂತಹ ಯಾತ್ರೆ ನಡೀತಾ ಇದೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಈ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದೃಶ್ಯ ರೂಪದಲ್ಲಿರ್ತಕ್ಕಂಥವರಾಗಿದ್ದಾರೆ. ದೃಶ್ಯ ರೂಪದಲ್ಲಿ ಅನೇಕ ಮಹನೀಯರು, ಅನೇಕ ದಾಸವರೇಣ್ಯರು, ಭಕ್ತರು, ಅವರ ಪರಿಚಯ ಜಗತ್ತಿಗಿಲ್ಲ, ಆದರೆ ಭಗವಂತನಿಗಿದೆ. ಆ ಭಗವಂತ ಕರೆಸಿಕೊಂಡಿದ್ದಾನೆ. ಅವರೆಲ್ಲರಿಂದ ಭೂಯಿಷ್ಠವಾಗಿರ್ತಕ್ಕಂತಹದ್ದು ಈ ವಿಶಿಷ್ಟವಾದಂತಹ ಯಾತ್ರೆ ಜಗನ್ನಾಥನ ರಥಯಾತ್ರೆ. ಇಂತಹ ರಥಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗುತ್ತಾ ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ, ಅಂದರೆ ಸಜ್ಜನರ ಸಹಮಾಗಮ, ಸಜ್ಜನರ ಸಹವಾಸ ನಮ್ಮೆಲ್ಲರಿಗೆ ವಿಶೇಷವಾದ ಸಾಧನೆಯನ್ನು ಮಾಡಿಸಿಕೊಡುತ್ತದೆ. ಸಾಧನೆಯ ಮುಖಾಂತರ ನಮ್ಮ ಲಿಂಗದೇಹದ ಭಂಗ, ಮೋಕ್ಷ ಪ್ರಾಪ್ತಿ, ನಮ್ಮ ಸ್ವರೂಪ ಆನಂದ ಏನಿದೆ ಆ ನಮ್ಮ ಆನಂದಮಯವಾದಂತಹ ಸ್ವರೂಪದ ಆವಿರ್ಭಾವ ಆಗುವಂಥ ಅಂತಹ ಮೋಕ್ಷವನ್ನು ಆ ಜಗನ್ನಾಥ ಸ್ವಾಮಿ ನಮ್ಮೆಲ್ಲರಿಗೆ ಕರುಣಿಸುತ್ತಿದ್ದಾನೆ. ನಮ್ಮೆಲ್ಲರ ನಯನ ಪಥಕ್ಕೆ ಆ ಸ್ವಾಮಿ ಗೋಚರಿಸ್ತಕ್ಕಂಥವನಾಗ್ತಾ ಇದ್ದಾನೆ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ ಎಂಬುದಾಗಿ
ಪ್ರಾರ್ಥನೆ ಸಾರ್ಥಕವಾಗುವಂತಹದ್ದಾಗ್ತಾ ಇದೆ. ಇಂತಹ ವಿಶಿಷ್ಟವಾದಂತಹ ರಥಯಾತ್ರಾ ಮಹೋತ್ಸವದ ಪ್ರತ್ಯಕ್ಷ ಪ್ರಸಾರ ಅತ್ಯಂತ ವೈಭವದಿಂದ ನಡೀತಾ ಇರುವಂಥ ಆ ಉತ್ಸವದಲ್ಲಿ ನಾವು ಸಾಕ್ಷಾತ್ ಪಾಲ್ಗೊಳ್ತಾ ಇದ್ದೇವೇನೋ ಎಂಬುವಂತಹ ಅದ್ಭುತವಾದ ಅನುಭೂತಿಯನ್ನು ತಂದುಕೊಡುವಂತಹದ್ದಾಗ್ತಾ ಇದೆ. ಅಂತಹ ಅನುಭೂತಿಗೆ ಕಾರಣೀಭೂತರಾದಂಥವರು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಜಗದೊಡೆಯ ಸ್ವಾಮಿ ಶ್ರೀ ಶ್ರೀನಿವಾಸನ ಪರಮಾನುಗ್ರಹದಿಂದ ತಿರುಮಲ ಕ್ಷೇತ್ರದಲ್ಲಿ, ತಿರುಪತಿ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಸ್ವಾಮಿಯ ವೈಭವವನ್ನು ತೋರಿಸಲಿಕ್ಕಾಗಿಯೇ ಬಂದಿರುವಂತಹ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಅದು ಸಮಸ್ತ ಪ್ರಪಂಚದ ಆಧ್ಯಾತ್ಮಿಕವಾದಂತಹ ವಿಚಾರಗಳನ್ನು ತೋರಿಸುವುದರ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದ ಸಾಧನೆಯನ್ನು ಮಾಡುವ ಮಾರ್ಗವನ್ನು ತೋರಿಸಿಕೊಡುತ್ತಾ ಕೃತಕೃತ್ಯವಾಗ್ತಾ ಇರುವಂತಹದ್ದಾಗಿದೆ. ಇಂತಹ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಇತೋಪಿ ಅಭಿವೃದ್ಧಿಯನ್ನು ಪಡೆಯುತ್ತಾ ಭಕ್ತರಿಗೆಲ್ಲರಿಗೂ ಕೂಡ ವಿಶೇಷವಾದ ಸಾಧನೆಯನ್ನು ಮಾಡಿಸುವಂತಹದ್ದಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಇದು ಜಗನ್ನಾಥ ಸ್ವಾಮಿಯ ರಥಯಾತ್ರಾ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. जगन्नाथ जगन्नाथ ओ लीला चलवारे तू न संभाले तो हमें कौन संभाले, तू न संभाले तो हमें कौन संभाले। मोह मेरी ये नैया है अब तो तेरे हवाले, मेरी ये नैया है अब तो तेरे हवाले, मेरी ये नैया है अब तो तेरे हवाले, मेरी ये नैया है अब तो तेरे हवाले। क्योंकि तू न संभाले तो हमें कौन संभाले, तू न संभाले तो हमें कौन संभाले। हे जगन्नाथ जगन्नाथ चक्कानैन चक्कानैन लीला चलवारे तू न संभाले तो हमें कौन संभाले, तू न संभाले तो हमें कौन संभाले, तू न संभाले तो हमें कौन संभाले। जगन्नाथ महाप्रभु की जय। वीडियो पसंद आया तो जल्दी से लाइक सब्सक्राइब कर दो। जगन्नाथ चक्कानैन जगन्नाथ चक्कानैन लीला चलवारे तू न संभाले तो हमें कौन संभाले, तू न संभाले तो हमें कौन संभाले। ओ मेरी ये नैया है अब तो तेरे हवाले, मेरी ये नैया है अब तो तेरे हवाले, हाँ मेरी ये नैया है अब तो तेरे हवाले, मेरी ये नैया है अब तो तेरे हवाले। ओ तू न संभाले तो हमें कौन संभाले, तू न संभाले तो हमें कौन संभाले। जगन्नाथ चक्कानैन ओ जगन्नाथ चक्कानैन ओ जगन्नाथ चक्कानैन ओ लीला चलवारे तू न संभाले तो हमें कौन संभाले, तू न संभाले तो हमें कौन संभाले। मोह मेरी ये नैया है अब तो तेरे हवाले, मेरी ये नैया है अब तो तेरे हवाले, मेरी ये नैया है अब तो तेरे हवाले, मेरी ये नैया है अब तो तेरे हवाले। क्योंकि तू न संभाले तो हमें कौन
संभाले तू न संभाले तो हमें कौन संभाले। हे जगन्नाथ जगन्नाथ चक्कानेन लीला चलवारे तू न संभाले तो हमें कौन संभाले। तू न संभाले तो हमें कौन संभाले। जगन्नाथ चक्कानेन लीला चलवारे तू न संभाले तो हमें कौन संभाले। हे तू न संभाले तो हमें कौन संभाले। ओ मेरी ये नैया है अब तो तेरे हवाले। मेरी ये नैया है अब तो तेरे हवाले। हाँ मेरी ये नैया है अब तो तेरे हवाले। मेरी ये नैया है अब तो तेरे हवाले। ओ तू न संभाले तो हमें कौन संभाले। कृष्ण मनमोहना मेघश्यामा मधुसूदना